ಪೊಲೀಸ್ ಕಂಪ್ಲೇಂಟ್ ಟೀಸರ್ ರಿಲೀಸ್ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಟೀಮ್ಗೆ, ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ಸ್ ಅ ಲಾಟ್. MSK ಪ್ರಮಿದಾ ಶ್ರೀ ಫಿಲ್ಮ್ಸ್ ರವರ ಸಂಜೀವ್ ಮೇಗೋಟಿ ನಿರ್ದೇಶನ ಮಾಡಿರುವಂಥ ಈ ಚಿತ್ರದ ಟೀಸರ್ ನೋಡಿದ್ದೀವಿ. ತುಂಬ ಅದ್ಧೂರಿಯಾಗಿ ಬಂದಿದೆ. ಹಾಗೆ ಹಾಡು ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ ಅಂತ ಈಗಲೇ ಅಂದ್ಕೋಬಹುದು. ನೋಡಿ ನಾವು ಆಮೇಲೆ ವಿಶ್ ಮಾಡೋಣ. ಈಗ ಹಾಡು ಬಿಡುಗಡೆ ಆಗ್ತದೆ. ಶುಭ. ಎಲ್ರಿಗೂ ನಮಸ್ಕಾರ. ಐ ಥಿಂಕ್ ಡಿಸೆಂಬರ್ ಆದಮೇಲೆ ಇವಾಗ ಮಾರ್ಚಲ್ಲಿ ನಾವೆಲ್ಲರೂ ಮೀಟ್ ಮಾಡ್ತಾ ಇದ್ದೀವಿ. ಹೊಸ ವರ್ಷ ಶುಭಾಶಯಗಳು ಎಲ್ರಿಗೂ. ಫಸ್ಟ್ ಆಫ್ ಆಲ್ ನೀವೇ ಎಲ್ಲರೂ ಹೇಳ್ಬಿಡಿ, ನಾನು ಯಾಕೆ ಮಾತಾಡಬೇಕು. ನಮಗೆ ಹೊಸ ವರ್ಷ ಕರೆಕ್ಟ್, ಬಟ್ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. 3 months ಗ್ಯಾಪ್ ಆಯ್ತಂತ. ಸೊ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರೂ ನೋಡಿ, ಈ ವರ್ಷ ತುಂಬ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ. ತುಂಬ ಒಳ್ಳೆ ಒಳ್ಳೆ ಅನೌನ್ಸ್ಮೆಂಟ್ಸ್ ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಇಂಡಸ್ಟ್ರಿಗೆ ಆಗುವಂಥ ಸಾಕಷ್ಟು ಒಳ್ಳೆ ಒಳ್ಳೆ ವಿಷಯಗಳು ಇನ್ ಟರ್ಮ್ಸ್ ಆಫ್ ಬಜೆಟ್ ಅನೌನ್ಸ್ಮೆಂಟ್ಸ್, ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲ್ ಅನೌನ್ಸ್ಮೆಂಟ್ಸ್. ನಮ್ಮ ಇಂಡಸ್ಟ್ರಿಗೆ ಈ ಸತಿ ಬಜೆಟಲ್ಲಿ ಕೂಡ ತುಂಬ ಒಳ್ಳೆ ಒಳ್ಳೆ ಆಪ್ಷನ್ಸ್ ಅದೆಲ್ಲ ಬಂದಿದೆ. ತುಂಬ ಆ್ಯಪ್ಸು, ತುಂಬ ಪಾಲಿಸೀಸು ಅದೆಲ್ಲ ಬಂದಿದೆ. ತುಂಬ ಖುಷಿ ಆಗ್ತಿದೆ ಅದೆಲ್ಲ ಕೇಳಿ. ಸೊ ನಮ್ಮ ಸ್ಯಾಂಡಲ್ವುಡ್ಗೆ ಅಂತ ತುಂಬ ಒಳ್ಳೆ ವರ್ಷ ಅಂತ ಅನ್ಕೋತೀನಿ. ಫಾರ್ ದಿ ಫಿಲ್ಮ್ ಮೇಕರ್ಸ್, ಫಾರ್ ದಿ ಇಂಡಸ್ಟ್ರಿ, ಫಾರ್ ಆಲ್ ದಿ ಡಿರೆಕ್ಟರ್ಸ್, ಫಾರ್ ಆಲ್ ದಿ ನ್ಯೂ ಇನ್ಸ್ಪೈರಿಂಗ್ ಪೀಪಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಿಂದ ಸ್ಟಾರ್ಟ್ ಮಾಡ್ತೀನಿ. ಅಫ್ಕೋರ್ಸ್ ದಿಸ್ ಫಿಲ್ಮ್ ಈಸ್ ಅದು ಒಂದು 1-2 months ಜರ್ನಿ ಇಲ್ಲ. ಇಟ್ಸ್ ಆಲ್ಮೋಸ್ಟ್ ಅ ಇಯರ್ ಸಿನ್ಸ್ ವಿ ಆರ್ ವರ್ಕಿಂಗ್ ಆನ್ ದಿಸ್ ಫಿಲ್ಮ್. ಇನ್ 7-8 ಆಲ್ಮೋಸ್ಟ್ ಅ ಇಯರ್. ಆ್ಯಂಡ್ 1 year ಅಲ್ಲಿ ಐ ಮೀನ್ ನಾನಂತೂ ಒಂದು 6 months ಚೇಂಜ್ ಆಗ್ತಾ ಇರ್ತೀನಿ. ಸೊ ವೆನ್ ಐ ಸಿ ಮೈ ಸೆಲ್ಫ್ 6 months ago ತುಂಬಾ ಡಿಫ್ರೆಂಟ್ ಆಗಿದೆ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಸ್ಟೋರಿ. ಆ್ಯಂಡ್ ಪೊಲೀಸ್ ಕಂಪ್ಲೇನ್ ತುಂಬಾ ಸಿಂಪಲ್ ಆಗಿರುವಂಥ ಟೈಟಲ್ ಅಂತ ಹೇಳ್ಬೋದು. ಬಟ್ ಆದ್ರೂ ಐ ಥಿಂಕ್ ಸಿಂಪಲ್ ಟೈಟಲ್ಗಳ ಹಿಂದೆ ಒಂದು ಸ್ಟ್ರಾಂಗ್ ಸ್ಟೋರಿ ಟೆಲ್ಲಿಂಗ್ ಇದ್ರೆ ದ್ಯಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಐ ಥಿಂಕ್ ದಿಸ್ ಫಿಲ್ಮ್ ಹ್ಯಾಸ್ ದ್ಯಾಟ್. ಒರಿಜಿನಲಿ ದಿಸ್ ಫಿಲ್ಮ್ ಈಸ್ ಅ ತೆಲುಗು ಫಿಲ್ಮ್. ಇಟ್ಸ್ ಆ್ಯಂಡ್ ನಾವು ಸಾಕಷ್ಟು, ಯಾಕಂದರೆ ಐ ಆಲ್ಸೋ ಹ್ಯಾವ್ ಸ್ಯಾಂಡಲ್ವುಡ್ ಅಂದರೆ ನನಗೆ ಎಲ್ಲರೂ ಗೊತ್ತಿರೋ ಹಾಗೆ ಕನ್ನಡತಿ ಅಂತಲೇ ಎಲ್ಲ ಕಡೆ ಹೇಳ್ತೀನಿ ನಾನು, ಯಾವ ಭಾಷೆ ಮಾಡಿದ್ರು. ಸಂಜೀವ್ ಆಲ್ಸೋ ಹ್ಯಾಸ್ ದ ಸೇಮ್ ಸೆಂಟಿಮೆಂಟ್ಸ್ ಅಬೌಟ್ ದಿ ಇಂಡಸ್ಟ್ರಿ. ಆ್ಯಂಡ್ ನಾವು ಯಾವ ಭಾಷೆ ಮಾಡಿದ್ರು, ಲಾಸ್ಟ್ ಇಯರ್ ಆ್ಯಕ್ಚುಲಿ 2025 ನಾನು ಯಾವುದು ಸ್ಟ್ರೇಟ್ ಕನ್ನಡ ಫಿಲ್ಮ್ ರಿಲೀಸ್ ಆಗಿಲ್ಲ. ಐ ವಾಸ್ ಬಿಸಿ ಇನ್ ಮಲಯಾಳಂ ಆ್ಯಂಡ್ ತಮಿಳ್ ಆ್ಯಂಡ್ ತೆಲುಗು. ಬಟ್ ಯಾವುದೇ ಕಾರಣಕ್ಕೂ ನಮ್ಮ ಇಂಡಸ್ಟ್ರಿ, ನಮ್ಮವ್ರು ಬಿಟ್ಕೋಬಾರ್ದು, ಈ ಒಂದು ಆಡಿಯನ್ಸ್ನ ಬಿಟ್ಕೋಬಾರ್ದು ಅಂತ ಒಂದೇ ಒಂದು ಉದ್ದೇಶಕ್ಕೆ ನಾನೇ ಹಠ ಮಾಡಿ ಎಲ್ಲ ಸಿನಿಮಾಗಳು ಕನ್ನಡ ಡಬ್ ವರ್ಷನ್ಸ್ ರಿಲೀಸ್ ಆಗಬೇಕು. ಆದಷ್ಟು ನನ್ನ ಕಡೆಯಿಂದ ಒಬ್ಬ ಕಲಾವಿದನಾಗಿ ನಾವು ಆಡಿಯನ್ಸಸ್ಗೆ, ಕರ್ನಾಟಕ ಆಡಿಯನ್ಸಸ್ಗೆ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಒಂದು ಉದ್ದೇಶ. ಆ್ಯಂಡ್ ಈ ವರ್ಷ ಅಫ್ಕೋರ್ಸ್ ದರ್ ಆರ್ 3 to 4 ಸ್ಟ್ರೇಟ್ ಕನ್ನಡ ಫಿಲ್ಮ್ಸ್ ರಿಲೀಸಿಂಗ್. ಸೊ ತುಂಬ ಖುಷಿ ಇದೆ ನನಗೆ ಅದರಲ್ಲಿ. ಕಮಿಂಗ್ ಬ್ಯಾಕ್ ಟು ದಿಸ್ ಫಿಲ್ಮ್, ತುಂಬಾ ಚಾಲೆಂಜಿಂಗ್ ಆಗಿರುವಂಥ ಕ್ಯಾರೆಕ್ಟರ್ಗಳು ಮಾಡೋಕ್ಕೆ ತುಂಬಾ ಇಷ್ಟ ನನಗೆ ಯಾವತ್ತು. ಸೊ ದಿಸ್ ಹ್ಯಾಸ್ ಅ ಡ್ಯುಯಲ್ ಶೇಡ್ ಕ್ಯಾರೆಕ್ಟರ್. ಪ್ರತಿಯೊಂದು ಕ್ಯಾರೆಕ್ಟರ್ ಸಂಜೀವ್ ಹೇಳಿದಾಗೆ ಇಟ್ ಈಸ್ ದೇರ್ ಆರ್ ಮೆನಿ ಕ್ಯಾರೆಕ್ಟರ್ಸ್ ಇನ್ ದಿಸ್ ಫಿಲ್ಮ್. ಆ್ಯಂಡ್ ಬೇರೆ ಬೇರೆ ಎಲ್ಲ ಇಂಡಸ್ಟ್ರೀಸಲ್ಲಿ ಇರುವಂಥ ಕ್ಯಾರೆಕ್ಟರ್ಗಳು. ಬನ್ನಿ ಡೋರ್ ಕ್ಲೋಸ್ ಮಾಡಿ. ಸೊ ಸಾಕಷ್ಟು ಕ್ಯಾರೆಕ್ಟರ್ಗಳಿರುವಂಥ ಒಂದು ಸಿನಿಮಾ. ಆ್ಯಂಡ್ ಈ ಸಿನಿಮಾದಲ್ಲಿ ಐ ಡನ್ ಅ ಲಾಟ್ ಆಫ್ ವೆರಿ ಎಕ್ಸ್ಟ್ರಾಆರ್ಡಿನರಿ ಆ್ಯಕ್ಷನ್ ಅಂತ ಹೇಳ್ಬೋದು. ಸೊ ಐ ಥಿಂಕ್ ದ್ಯಾಟ್ ಇಸ್ ಸಮಥಿಂಗ್ ದಟ್ ಇಸ್ ವೆರಿ ಚಾಲೆಂಜಿಂಗ್ ಆಸ್ ಅನ್ ಆ್ಯಕ್ಟರ್. ಆ್ಯಂಡ್ ಯೂಶುವಲ್ ಆಗಿ ವೆಸ್ಟರ್ನ್ ಬಟ್ಟೆಗಳು ಅಥವಾ ಯಾವುದೋ ಒಂದು ಆ್ಯಕ್ಷನ್ ಬಟ್ಟೆಗಳು ಆ ಥರ ಕಾಸ್ಟ್ಯೂಮ್ಸ್ ಇರುತ್ತೆ. ಈ ಸಿನಿಮಾದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಕಾಸ್ಟ್ಯೂಮ್ಸು, ಲುಕ್ಸು ಆ ಥರ ಎಲ್ಲ ಟ್ರೈ ಮಾಡಿದ್ವಿ. ಒಬ್ಬ ಚೈಲ್ಡ್ ಆರ್ಟಿಸ್ಟ್ ಜೊತೆ ಫಸ್ಟ್ ಟೈಮ್ ವರ್ಕ್ ಮಾಡಿದ್ದೀನಿ ನಾನು. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ ಟು ಡೂ ದ್ಯಾಟ್ ಆಸ್ ವೆಲ್. ಆ್ಯಂಡ್ just today is this the starting of the promotions of this film. Sakashtu ide ivattu teaser. Actually nanagunu surprise, I've not seen what all you have seen, so probably after your leave for the big press meet you'll have to go to, so I will watch the other content as well. But nan shooting time alli nan gotu on the quality of the film
ಹೆಂಗ್ ಮಾಡ್ತಾರೆ, ಟೆಕ್ನಿಷಿಯನ್ಸ್ ಯಾವ ಥರ ವರ್ಕ್ ಮಾಡ್ತಾರೆ, ಎಲ್ಲರೂ ತುಂಬ ಒಳ್ಳೆ ರೀತಿಯಲ್ಲಿ ವರ್ಕ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ಆಸ್ ಅ ಪ್ರೊಡ್ಯೂಸರ್ ಕೃಷ್ಣಜಿ ಇಸ್ ವೆರಿ ವೆರಿ ಪ್ಯಾಷನೆಟ್. ಅವರು ಆ್ಯಕ್ಟಿಂಗ್ ಅನ್ನೋದು ಆಮೇಲೆ ಗೊತ್ತಾಯಿತು, ಬಟ್ ಆಸ್ ಅ ಪ್ರೊಡ್ಯೂಸರ್ ಈಸ್ ಬಿನ್ ವೆರಿ ವೆರಿ ಸಪೋರ್ಟಿವ್ ಆ್ಯಂಡ್ ಪ್ರೊಡಕ್ಟಿವ್. ಆ್ಯಂಡ್ ಐ ಥಿಂಕ್ ಯಾವುದೋ ಒಂದು ಸಿನಿಮಾ ಮಾಡಬೇಕು ಅಂದರೆ ಒಂದು ಪ್ರೊಡ್ಯೂಸರ್ಸ್ ಪ್ಯಾಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ದುಡ್ಡು ಹಾಕೋರು ಬೇಕು, ಕೆಲಸ ಮಾಡೋರು ಬೇಕು, ಆಮೇಲೆ ಅದನ್ನ ನೋಡೋರು ಬೇಕು. ಸೊ ಎಲ್ಲ ಥರದ್ದು ಆಡಿಯನ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಟುಡೇಸ್ ಜನರೇಷನ್ ಆ್ಯಂಡ್ ಟೈಮ್ ಅಂತ. ಸೊ ಜಾಸ್ತಿ ಹೊತ್ತು ತಗೊಳ್ಳಲ್ಲ ನಾನು, ಬಿಕಾಸ್ ಇಟ್ಸ್ ಜಸ್ಟ್ ದ ಟೀಸರ್ ಆ್ಯಂಡ್ ಸಾಕಷ್ಟಿದೆ ಮಾತಾಡೋಕ್ಕೆ ಸಿನಿಮಾ ಬಗ್ಗೆ ಆ್ಯಂಡ್ ಜರ್ನಿ ಬಗ್ಗೆ. ಇನ್ ದ ಕಮಿಂಗ್ ಡೇಸ್ ವಿಲ್ ಬಿ ಪ್ರಮೋಟಿಂಗ್ ದ ಫಿಲ್ಮ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. But yes, this is a beautiful Telugu film that is releasing in Karnataka, Nam Kannadadalli. This will also release in Tamil. And even though, of course, Habba Samaya. So, ಎಲ್ರಿಗೂ ಹಬ್ಬದ ಶುಭಾಶಯಗಳು. ನಮಗೆ ಹೊಸ ವರ್ಷ ಸ್ಟಾರ್ಟ್ ಆಗ್ತಿದೆ. ನಾವೆಲ್ಲರೂ ಕನ್ನಡದವರು ಕರ್ನಾಟಕಕ್ಕೆ, ಸೌತ್ ಇಂಡಿಯಾಕ್ಕೆ ಒಂದು ಹೊಸ ವರ್ಷ ಅಂತ ಹೇಳ್ಬೋದು. ವಿ ಆರ್ ನಾಟ್ ಫಾರಿನರ್ಸ್ ಟು ಬಿ ಸೆಲೆಬ್ರೇಟಿಂಗ್ 31st December, ಬಟ್ ವಿ ಹ್ಯಾವ್ ಬಿಕಮ್ ಫಾರಿನರ್ಸ್ ಟು ಸೆಲೆಬ್ರೇಟ್ 31st December ಅಂತ. ತುಂಬ ಚೆನ್ನಾಗಿರಲಿ ಈ ವರ್ಷ, ಹಬ್ಬ ತುಂಬ ಒಳ್ಳೆ ರೀತಿಯಲ್ಲಿ ಆಚರಿಸಿ. ಆ್ಯಂಡ್ ಉದ್ದೇಶ ಇದ್ದಿದ್ದು ನಿಮ್ಮೆಲ್ರಿಗೂ ಒಂದಿನ ಮುಂಚೆ ಮೀಟ್ ಮಾಡಿ ಒಂದು ಸ್ವಲ್ಪ ಫಸ್ಟ್ ಲುಕ್ ಥರ ತೋರಿಸ್ಬೇಕು ಅಂತ. ಆ್ಯಂಡ್ ವಿ ಹ್ಯಾವ್ ಇಂಟ್ರೊಡ್ಯೂಸ್ ದ ಫಿಲ್ಮ್ ಟು ದ ಕರ್ನಾಟಕ ಮೀಡಿಯಾ ಆ್ಯಂಡ್ ದಿ ಆಡಿಯನ್ಸಸ್, ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ಅ ಗುಡ್ ಜರ್ನಿ. And to make you all wait, my flight was delayed from Bombay. I'm shooting something in Hindi, so but it's always amazing to see all of you. ಎಲ್ರಿಗೂ ನಮಸ್ಕಾರ. ನಾನು ಇವ್ರದ್ದು ಪ್ರೀವಿಯಸ್ ಸಿನಿಮಾ ಮಾಡಿದ್ದೆ ಜ್ಯುವೆಲ್ ಥೀಫ್ ಅಂತ. ವೆರಿ ಗುಡ್ ಪ್ರೊಡ್ಯೂಸರ್, ವೆರಿ ಕಂಫರ್ಟಬಲ್, ಏನು ಟೆನ್ಷನ್ಸ್ ಕೊಡಲ್ಲ, ತುಂಬ ಚೆನ್ನಾಗಿ ಶೂಟಿಂಗ್ ಮಾಡಿಸ್ತಾರೆ. ಆಮೇಲೆ ಡೈರೆಕ್ಟ್ರ್ ಯಾರಿಗೇ ಆಗಲಿ ಪ್ರೋತ್ಸಾಹ ಮಾಡ್ತಾರೆ. ನಮಗೂ ಅಷ್ಟೇ, ಪ್ರೇಮ ಇಷ್ಟೊತ್ತೇ ಇರೋದು, ಇನ್ನೊಂದು ಸ್ವಲ್ಪ ಹೊತ್ತು ಶೂಟಿಂಗ್ ಆಗೋಗುತ್ತೆ ಅಂತೆಲ್ಲ ಹೇಳೋರು. ಸೊ ಪ್ರೊಡಕ್ಷನ್ನು ಮಾಡ್ತಾಯಿದ್ರು, ಪ್ರೊಡ್ಯೂಸು ಮಾಡ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. ತುಂಬ ಖುಷಿ ಆಗ್ತಾಯಿತ್ತು ಈ ಪ್ರೊಡಕ್ಷನ್ಗೆ ಹೋಗೋದಕ್ಕೆ. ಆ್ಯಂಡ್ ಅಫ್ಕೋರ್ಸ್ ರಾಗಿಣಿ ತ್ರಿವೇದಿ ಅವರು, ನಾನು 2 ಚಿತ್ರ ನೋಡಿದ್ದೀನಿ. ತ್ರಿವೇದಿ, ಸಾರಿ, ಓಕೆ, ರಾಗಿಣಿ ತ್ರಿವೇದಿ, ಅದು ತ್ರಿವೇದಿ ಅಂತಲೇ ಬರುತ್ತೆ. ಐ ಆಮ್ ಸೋ ಸಾರಿ. She is a wonderful actress, and You have added one extra Veda to my. I have seen her movies. I've seen your movies, 2-3 movies. Really good actress you are, and I saw the song. ತುಂಬಾ ಖುಷಿ ಆಯಿತು ಸಾಂಗ್ ನೋಡಿ. ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್ ಯು ಆರ್ ಆ್ಯಕ್ಟಿಂಗ್, ಐ ಥಿಂಕ್ ಸೊ ಇನ್ ಕನ್ನಡ. ಐ ಥಿಂಕ್ ವೆರಿ ಲಾಂಗ್ ಗ್ಯಾಪ್ ಅಲ್ಲ, ಲಾಂಗ್ ಗ್ಯಾಪ್, ಯಾ, ಗುಡ್. ತುಂಬ ಖುಷಿ ಆಯಿತು ಸಾಂಗ್ಸ್ ಎಲ್ಲ ನೋಡಿ. ಆ್ಯಂಡ್ ಸಾಯಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಡೈರೆಕ್ಟರ್ ಸಂಜೀವ್ ಅವರಿಗೆ ಆಲ್ ದ ಬೆಸ್ಟ್ ಫಾರ್ ದ ಮೂವಿ. ತುಂಬ ಇನ್ನೂ ಹೆಚ್ಚು ಒಳ್ಳೆ ಚಿತ್ರಗಳು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ಲರನ್ನ ನೋಡಿ, ಮನು ಸರ್, ಮೋಕ್ಷೇಂದ್ರ ಅವರು, ಆಮೇಲೆ ಸೀನಿಯರ್ ಜರ್ನಲಿಸ್ಟ್ ಎಲ್ಲರೂ ನೋಡಿ 10 ವರ್ಷ ಆಯಿತು ಬೆಂಗಳೂರಲ್ಲಿ. ನಾನು ಅಷ್ಟು ಮೊದಲು ಕನ್ನಡ ಪಿಕ್ಚರ್ಸು, ಕ್ಯೂ, ಅನು, ದಂಡು, ಆಪ್ತ, ಪೂಜಾ ಗಾಂಧಿ ಪಿಕ್ಚರ್ಸ್ ಮಾಡಿದ್ದೆ. ಪೂಜಾ ಗಾಂಧಿ, ಆಮೇಲೆ ಸಾಯಿ ಕುಮಾರ್ ಅವರು, ಥ್ರಿಲ್ಲರ್ ಮಂಜು, ಈ ಥರ. ಇಲ್ಲಿಂದ ನಾನು ಮತ್ತೆ ವಾಪಸ್ ಹೈದರಾಬಾದ್ಗೆ ಹೋಗಿ, ಹೈದರಾಬಾದಲ್ಲಿ 10 ವರ್ಷದಿಂದ 43 ಸೀರಿಯಲ್ಸ್ ಬರೆದಿದ್ದೀನಿ ಆ್ಯಸ್ ಎ ರೈಟರ್. ಆಮೇಲೆ ಕನ್ನಡದಲ್ಲಿ ಕಮಲಿ ಅಂತ ಒಂದು ಸೀರಿಯಲ್ ಬಂತು, ಅದು. ಆಮೇಲೆ ಗಟ್ಟಿಮೇಳ, ಈ ಥರ ಸೀರಿಯಲ್ಸ್ಗೆ ಧಾರಾವಾಹಿ ವರ್ಕ್ ಮಾಡ್ತಾ ಇದ್ದೆ ಆ್ಯಸ್ ಎ ರೈಟರ್. ಆಮೇಲೆ ನಾನು ಸಿನಿಮಾ ಫೀಲ್ಡ್ಗೆ ದೂರ ಆಗ್ತೀನಿ ಅನ್ನೋ ಟೈಮಲ್ಲಿ ಮತ್ತೆ ತೆಲುಗಲ್ಲಿ ಯಾರೋ ಪ್ರೊಡ್ಯೂಸರ್, ನೀವು ಆಲ್ರೆಡಿ ಡೈರೆಕ್ಟ್ರು, ಈ ಥರ ರೈಟರ್ ಆಗಿ ಬ್ಯುಸಿ ಆಗಿದ್ದಾರೆ, ಮತ್ತೆ ವಾಪಸ್ ಸಿನಿಮಾ ಮಾಡಿ ಅಂತ ಹೇಳಿದ್ರೆ ಸರಿ. ಯಾಕಂದರೆ ಬರೆಯೋದಕ್ಕೆ ಯಾವಾಗಾದ್ರೂ ಬರೆಯೋದು, ಇನ್ನೊಂದು 10 years ಆದಮೇಲೆ ಕೂಡ ಬರಿಬೋದು. ಡೈರೆಕ್ಷನ್ ಅಂದರೆ ಒಂದು ಈ ಏಜಲ್ಲಿ ಮಾಡಬೇಕಲ್ಲ ನೀವು ಅಂತ ಹೇಳಿದ್ರೆ ಮತ್ತೆ ವಾಪಸ್ ತಿರ್ಗಾ ಸಿನಿಮಾ ಶುರು ಮಾಡಿದ್ವಿ, ರಾಘವ ರೆಡ್ಡಿ ಅಂತ. ಆಮೇಲೆ ಆದಿಪರ್ವಂ ಅಂತ, ಅದು ಕನ್ನಡ, ತೆಲುಗು, ತಮಿಳು, ಮಲಯಾಳಂ 4 ಭಾಷೆಯಲ್ಲಿ ಬಂತು. ಈ ಟೈಮಲ್ಲಿ ಆದಿಪರ್ವ ಸಿನಿಮಾ ರಿಲೀಸ್ ಆಗಿದ್ದ ದಿನ ನಮ್ಮ ಕೃಷ್ಣ ಅವರೊಂದು ಅವ್ರ ಸಿನಿಮಾ ಕೂಡ ಜ್ಯುವೆಲ್ ಥೀಫ್ ಅಂತ ಒಂದು ತೆಲುಗು ಪಿಕ್ಚರ್ ರಿಲೀಸ್ ಆಯಿತು ಸೇಮ್ ಡೇ. ಅವರು ನಮ್ಮ ಸಿನಿಮಾ ನೋಡಿ ನನ್ನ ಡೈರೆಕ್ಷನು, ಆಮೇಲೆ ನನ್ನ ವೇ ಆಫ್ ಸ್ಕ್ರೀನ್ ಪ್ಲೇ ಇಷ್ಟ ಆಗಿ ಮೀಟ್ ಆಗಿ ಅವರು ಒಂದು ಕನ್ನಡ, ತೆಲುಗು ಈ ಥರ ಸೇಮ್ ಸ್ಟೈಲಲ್ಲಿ ಇನ್ನೊಬ್ಬ
ಕಲಾವಿದರನ್ನ ಬೇರೆ ಬೇರೆ ಇದರಲ್ಲಿ ಮಾಡೋಣ, ಬೇರೆ ಭಾಷೆಯಲ್ಲಿ. ಅದನ್ನು ನಾನು ಕನ್ನಡದಲ್ಲಿ ಆಲ್ರೆಡಿ ಕನ್ನಡನೇ ನಾನು ಲೈಫ್ ಕೊಡ್ತು. ಆ್ಯಕ್ಚುಲಿ ತೆಲುಗಲ್ಲಿ ಡೈರೆಕ್ಟ್ರಾಗಿ ಮಾಡಿ ಮತ್ತೆ ಫೇಡ್ ಔಟ್ ಆಗಿ ರವಿಕಿರಣ್ ಜೊತೆ ಬಂದು ಕನ್ನಡಕ್ಕೆ ಬಂದು ಕರ್ನಾಟಕದಲ್ಲಿ ಬದುಕು ಸುಕನ್ಯಾ ಸೀರಿಯಲ್ಸ್ ಬರೆಯುವಾಗ ಮತ್ತೆ ವಾಪಸ್ ನನಗೆ ಲೈಫ್ ಕೊಟ್ಟಿದ್ದು ಕರ್ನಾಟಕ. ನಾನು ಆ್ಯಕ್ಚುಲಿ ನನ್ನ ಮದರ್ ಟಂಗ್ ಕನ್ನಡ, ಮನೇಲಿ ಮಾತಾಡೋದು ಕನ್ನಡನೇ. ಆಚೆ ಬಂದರೆ ತೆಲುಗು ಮಾತಾಡ್ತೀವಿ. ಯಾಕಂದರೆ ನಾವು ರಾಯಚೂರಿನವರು 150 ವರ್ಷದಿಂದ ಮೈಗ್ರೇಟ್ ಆಗಿ ಆದವಾನಿಯಲ್ಲಿ ಸೆಟ್ಲ್ ಆಗಿತ್ತು. 31 ವರ್ಷ ಆಯಿತು. 31 ಇಯರ್ಸ್ ಆಫ್ ಫಿಲ್ಮ್ ಲೈಫ್ ನಂದು, ಆ್ಯಸ್ ಎ ರೈಟರ್, ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್, ಆ್ಯಸ್ ಎ ಡೈರೆಕ್ಟರ್, ಆ್ಯಸ್ ಎನ್ ಆರ್ಟಿಸ್ಟ್, ಎಲ್ಲ ಅಂದರೆ ಆಲ್ಮೋಸ್ಟ್ 6-7 ಕ್ಯಾರೆಕ್ಟರ್ಸ್ ಮಾಡಿದೆ ನಾನು. ಸೊ ಮತ್ತೆ ಲೈಫ್ ಕೊಡುವಂಥ ಪಿಕ್ಚರ್ ಮಾಡಬೇಕು ಅಂದರೆ ತೆಲುಗಲ್ಲಿ ಕನ್ನಡದಲ್ಲಿ ಒಳ್ಳೆ ಕಲಾವಿದರು ಇರಬೇಕು, ಒಳ್ಳೆ ಸ್ಟಾರ್ ಕಾಸ್ಟ್ ಇರಬೇಕು ಅಂದರೆ ಫಸ್ಟ್ ಟೈಮ್ ನಾನು ಅಪ್ರೋಚ್ ಆಗಿದ್ದು ಫಸ್ಟ್ ರಾಗಿಣಿ ಅವರಿಗೆ ಕತೆ ಹೇಳಿದೆ. ಗ್ಯಾಪ್ ನಂತರ ಅವ್ರು ಕೂಡ ಸಿನಿಮಾ ಮಾಡಬೇಕು ಅಂದರೆ ಅವ್ರನ್ನ ತೆಲುಗಲ್ಲಿ ಒಂದು ಸಿನಿಮಾ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಒಂದು ಸಿಂಗಲ್ ಸಿಟ್ಟಿಂಗಲ್ಲಿ ಓಕೆ ಮಾಡಿದ್ರು. ಅವರು ಸಾರಾ ಅಂತ ಒಂದು ಕ್ಯಾರೆಕ್ಟ್ರು, 2 ವೇರಿಯೇಷನ್ಸ್ ಇರುತ್ತೆ. ಅವರು ಆ್ಯಕ್ಷನ್ ಹೀರೋಯಿನ್ ಆಗಿ ಎಲ್ರಿಗೂ ಪರಿಚಯ ಇಲ್ಲಿ ಅವರು. ಆಮೇಲೆ ವರಲಕ್ಷ್ಮಿ ಶರತ್ ಕುಮಾರ್ ಅವರು ತುಂಬ ಸೀನಿಯರ್ ಆರ್ಟಿಸ್ಟು, ತಮಿಳು, ತೆಲುಗು, ಕನ್ನಡ ಎಲ್ಲೂ ಗೊತ್ತಿರೋಂಥ ಕಲಾವಿದರು. ಸೊ ಅವ್ರನ್ನು, ಆಮೇಲೆ ನವೀನ್ ಚಂದ್ರ, ಕೃಷ್ಣ ಅವರು, 52 ಜನ ಕಲಾವಿದರು, ಎಲ್ಲ ಭಾಷೆಯಲ್ಲಿ. ಶರತ್ ಲೋಹಿತಾಶ್ವ, ಆಮೇಲೆ ರವಿಶಂಕರ್ ಅವರು. ಸೊ ಅಷ್ಟು ಜನನ ಒಂದು ಕಡೆ ಸೇರಿಸಿ ಒಂದು ದೊಡ್ಡ ಆ್ಯಕ್ಷನ್ ಪಿಕ್ಚರ್ ಆ್ಯಂಡ್ ಆ್ಯಕ್ಷನ್ ಥ್ರಿಲ್ಲರ್ ಮಾಡೋದು ತುಂಬ ಕಷ್ಟ. 45 ಡೇಸಲ್ಲಿ 45 ದಿವಸದಲ್ಲಿ ಮುಗಿಸಿದ್ದೀವಿ ಪಿಕ್ಚರು, ಇನ್ಕ್ಲೂಡಿಂಗ್ VFX ಅಂದರೆ ಬ್ಲೂ ಮ್ಯಾಟ್ ವರ್ಕು, ಗ್ರೀನ್ ಮ್ಯಾಟ್ ವರ್ಕು. ತುಂಬ ಕಷ್ಟ ಆ್ಯಕ್ಚುಲಿ ಇದು. ಅದು ಸಾಧ್ಯತೆ ಆಗಿದ್ದು ನಮ್ಮ ಕ್ಯಾಮರಾಮನ್ DOP ಹರೀಶ್ ಸೋಲ್ಡಿಕಪ್ಪ ಅವರು ಸಪೋರ್ಟ್ ಮಾಡಿದ್ರು. ಅವರು ಜೊತೆ ನಾನು 5th ಮೂವಿ ಇದು ಒಟ್ಟಿಗೆ ಮಾಡಿದ್ವಿ ಇಲ್ಲಿ. ಅಂಡ್ ಅವ್ರ ಸಪೋರ್ಟು, ಆಮೇಲೆ ನಿರ್ಮಾಪಕರಾದ ಕೃಷ್ಣ ಸಾಯಿ ಅವರು, MSK ಬ್ರಹ್ಮಶ್ರೀ ಫಿಲಿಮ್ಸ್ ಅವ್ರದ್ದು 3rd ಮೂವಿ ಇದು. ಅವ್ರಿಗಿರೋ ಪ್ಯಾಷನು ಆ್ಯಂಡ್ ಎಲ್ಲರೂ ಕೂಡ, ನವೀನ್ ಚಂದ್ರ, ಆಮೇಲೆ ರಾಗಿಣಿ ಅವರು, ವರಲಕ್ಷ್ಮಿ ಶರತ್ ಕುಮಾರ್ ಅವರು, ಸಪ್ತಗಿರಿ ಅಂತ, ಶ್ರೀನಿವಾಸ್ ರೆಡ್ಡಿ ಅಂತ, ರವಿಶಂಕರ್ ಅವರು ಒನ್ ಡೇಯಲ್ಲಿ ಬೆಳಿಗ್ಗೆ ಒಂದು 8 ಗಂಟೆಗೆ ಕೂತ್ಕೊಂಡ್ರೆ, ಒಂದು ಪೂಜಾ ಒಂದು ಸೀನು 8 ಗಂಟೆಗೆ ಕೂತ್ಕೊಂಡ್ರೆ ಪೂಜಾ ಮಂದಿರದಲ್ಲಿ ಆಲ್ಮೋಸ್ಟ್ ನೈಟ್ 9ವರೆಗೂ ಒಂದೇ ಜಾಗದಲ್ಲಿ ಕೂತ್ಕೊಂಡು ಎಲ್ಲ ಸೀನ್ಸ್, ಅಂದರೆ ಗ್ರೀನ್ ಮ್ಯಾಟ್ ವರ್ಕ್ ಅಂದರೆ ತುಂಬ ರಿಸ್ಕ್ ಇರುತ್ತೆ ಆ್ಯಕ್ಚುಲಿ ಆರ್ಟಿಸ್ಟಿಗೆ. ಅವರು ಸೂಪರ್ ಆಗಿ ಮಾಡಿದ್ರು. ಅವ್ರ ಕ್ಯಾರೆಕ್ಟರ್ ಕೂಡ ಅದ್ಭುತವಾಗಿರುತ್ತೆ ಇದರಲ್ಲಿ, ಮಹಾಕಾಳಿ ಅಂತ. ಆ್ಯಂಡ್ ರಾಗಿಣಿ ಅವರು ಕೂಡ ರೋಪ್ಸ್ ಎಲ್ಲ ಇದು ಮಾಡಿಕೊಂಡು ಫೈಟ್ ಮಾಡೋದು, ಆ್ಯಕ್ಷನ್ ಅಂದರೆ ಟೋಟಲ್ ಸರಪಳಿ ಅಂದರೆ ಸೈನ್ಸ್ ಜೊತೆ ಅವರು ಆ್ಯಕ್ಷನ್ ಮಾಡಿದ್ದು. ಆ್ಯಂಡ್ ಗ್ರೀನ್ ಮ್ಯಾಟಲ್ಲಿ ಅಂತ ಆಲ್ಮೋಸ್ಟ್ ಒಂದು 50-60 ಫೀಟ್ ಹೈಟ್ ಜಂಪ್ ಮಾಡೋದು ತುಂಬ ರಿಸ್ಕ್ ಇದೆ ಆ್ಯಕ್ಚುಲಿ. ಅದು ಸೂಪರ್ ಆಗಿರುತ್ತೆ. ನಿಮಗೆ ಟೀಸರ್ ನೋಡಿರ್ತೀರಾ. ಪೊಲೀಸ್ ಕಂಪ್ಲೇಂಟ್ ಮತ್ತೆ ನನಗೆ ಪುನರ್ಜನ್ಮ ಅನ್ಬೋದು. ಅಂದರೆ ಕನ್ನಡದಲ್ಲಿ, ತೆಲುಗಲ್ಲಿ, ತಮಿಳಲ್ಲಿ ಅಟ್ ಎ ಟೈಮ್ ರಿಲೀಸ್ ಆಗ್ತಿದೆ. ಇವತ್ತು ನಿಮ್ಮನ್ನೆಲ್ಲರನ್ನ ಮೀಟ್ ಆಗೋದು ತುಂಬ ಖುಷಿ ಆಗ್ತಿದೆ. ಈ ಒಂದು ಕರ್ಮ ಸಿದ್ಧಾಂತ ಅಂದರೆ ಒಂದು ತಪ್ಪು ಮಾಡಿದ್ರೆ ಎಷ್ಟೇ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಸಿಕ್ಕಾಕೋತಾರೆ ಅನ್ನೋದೊಂದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದನ್ನ ತಪ್ಪು ಮಾಡಿ ಮುಚ್ಚುಮರಿಯಾಗಿ ಎಷ್ಟು ನಾಲೆಡ್ಜ್ ಇದ್ರೂ ಕೂಡ ಅವ್ನು ಸಿಗ್ತಾನೆ ಹೇಗೆ ಅನ್ನೋದೊಂದು ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಒಂದು ಮಗು ಸೆಂಟಿಮೆಂಟ್ ಇರುವಂಥ ಕ್ಯಾರೆಕ್ಟರ್ ಅದು. ಅದ್ವೈತ ಅಂತ ಒಂದು ಮಗು, ಆತ್ಮಕಥೆ ಇದೆ. ಆತ್ಮದಂತೀರಾ? ಆತ್ಮದಂದ್ರೆ ಲಿಂಕ್ ಟು ಅಂದರೆ ಒಂದು ಮಗುದು ಆ್ಯಂಡ್ ರಾಗಿಣಿ ಅವ್ರದ್ದು ಆ್ಯಂಡ್ ಏನೊಬ್ಬ ಅಂದರೆ 3-4 ಜನಕ್ಕೆ ಲಿಂಕ್ ಆಗಿರುವಂಥ ಒಂದು ಇದು. ಅದೇ ಓಪನ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ. ಅದಕ್ಕೆ ಬೇಕು ಅಂತಾನೆ ಪೊಲೀಸ್ ಕಂಪ್ಲೇಂಟ್ ಅಂದ್ರೆ ಒಂದು ಆಕ್ಷನ್ ಪಿಕ್ಚರ್ ತರ ಎಕ್ಸ್ಪೋಸ್ ಮಾಡ್ತಾ ಇದೀವಿ. ಬಟ್ ಅದಲ್ಲ, ಅದ್ರ ಹಿಂದೆ ಸೆಂಟಿಮೆಂಟ್ ಇದೆ. ಆ್ಯಂಡ್ ತುಂಬಾ ಫಸ್ಟ್ ಟೈಮ್ ಅವರು ವರಲಕ್ಷ್ಮಿ ಅವರು ಎಂಟರ್ಟೈನ್ಮೆಂಟ್ ಕಾಮಿಡಿ ಮಾಡಿದ್ದಾರೆ. ರೀಲ್ಸ್ ವರಲಕ್ಷ್ಮಿ ಅಂತ ಒಂದು ಡಿಫ್ರೆಂಟ್ ರೋಲ್ ಮಾಡಿದ್ದಾರೆ. ಆ್ಯಂಡ್ ಇವರು ಫಸ್ಟ್ ಟೈಮ್ ಮದರ್ ಸೆಂಟಿಮೆಂಟ್ ನೋಡಿದ್ರೆ, ಈಗ ಸಾಂಗ್ ನೋಡಿರ್ತಾರೆ ನೀವು, ಸೆಂಟಿಮೆಂಟ್ ಮದರ್ ಆಗಿ ಮಾಡಿರುವಂಥ ಇದು. ಆ್ಯಂಡ್ ಅವರು ಕೂಡ 2 ರಿಲಿಜಿಯನ್ ಕ್ಯಾರೆಕ್ಟರ್ ಇರುತ್ತೆ ಅವ್ರದ್ದು, ಸಾರಾ ಅಂತ. ಅದು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸರ್ ಆತ್ಮ ಏನಲ್ಲ, ಈ ಕಥೆಗೆ ಆತ್ಮ ಆಗಿರ್ತಾರೆ ಅವರು.
ಎಲ್ಲಂದ್ರೆ ಕನ್ನಡ ತೆಲುಗು ಶೂಟ್ ಮಾಡಿದ್ವಿ ಸರ್, ಕನ್ನಡ ಕೂಡ ಕೆಲವೊಂದು ಸೀನ್ಸ್ ಶೂಟ್ ಮಾಡಿದ್ವಿ. మీడియా ఫ్రెండ్స్కి నమస్కారం. థ్యాంక్ యూ ఆల్. ఎంఎస్కే బ్రహ్మశ్రీ ఫిల్మ్స్ బ్యానర్ పోలీస్ కంప్లైంట్ మూవీ డైరెక్టర్ సంజయ్ మేగోటి సారు చాలా హార్డ్ వర్క్ చేశారు. క్రైమ్ థ్రిల్లర్ ఇది, సస్పెన్స్, ఇంకా చెప్పాలంటే మదర్ సెంటిమెంట్ ఉంది. రాగిణి ద్వివేది చాలా హార్డ్ వర్క్ చేశారు. చాలా చాలా హార్డ్ వర్క్ అంటే ఎంతంటే నైట్ స్టార్ట్ అయిందంటే మార్నింగ్ 4:30 వరకు నాన్ స్టాప్ యాక్షన్ సీక్వెన్సెస్ చేయడం జరిగింది. అది రోప్ షాట్స్ సార్ అన్నారు కదా, 24 అవర్స్ కూడా చేశారు. డే టైం ఒకసారి సాంగ్ చేస్తారు, నైట్ మళ్ళీ యాక్షన్ సీన్స్ కూడా చేయడం జరిగింది. చాలా సపోర్టివ్ క్యారెక్టర్ చేశారు, చాలా సపోర్టివ్ యాజ్ ఎ గుడ్ యాక్ట్రెస్. అండ్ నేను దీనికంటే ముందే ఆల్రెడీ జ్యువెల్ థీఫ్లో ప్రేమ గారితో యాక్ట్ చేశాను. ప్రేమ గారిది చాలా సెంటర్ ఆఫ్ అట్రాక్షన్ రోల్ ఆ సినిమాలో. ఆల్రెడీ నేను కన్నడ వినోద్ కుమార్ సారు, శ్రీధర్ గారు, ప్రేమతో యాక్ట్ చేశాను. ఇప్పుడు మళ్ళీ రాగిణి ద్వివేది గారితో యాక్ట్ చేయడం చాలా హ్యాపీగా ఉంది. ఇందులో చాలామంది కన్నడ ఆర్టిస్టులు ఉన్నారు, రవిశంకర్, శరత్ లోహిత, నవీన్ చంద్ర, వీళ్ళందరూ చాలామంది సపోర్ట్ చేశారు. ఇంకా ప్రమోషన్ కూడా అందరూ బాగా సపోర్ట్ చేయాలని కోరుకుంటున్నాం. ఫ్యూచర్లో నేను కన్నడలో కూడా సినిమా చేయాలనుకుంటున్నాను. యాజ్ అ ప్రొడ్యూసర్ దిస్ ఇస్ అవర్ 3rd మూవీ. యాజ్ అ హీరో దిస్ ఇస్ మై 4th మూవీ. సుందరాంగుడు, జ్యువెల్ థీఫ్, ట్రావెలర్ అండ్ పోలీస్ కంప్లైంట్ యాజ్ అ హీరో. Let us see in future. I will support Kannada artists also, Kannada state also. Thank you all. Thank you support. Thank you. ನಾನು ಮಾತಾಡೋದು ಬಂದು ನನ್ನ ಕೆಲಸ ಮಾತಾಡ್ಕೋದಾಗ ಯಾವಾಗಲೂ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 45 days. ಹೌದು, ಇದು 5th ಮೂವಿ, ಇದು 5 ಮೂವಿ. ಅದೆಲ್ಲರೂ ತೆಲುಗು ಸಿನಿಮಾ. ಹೈದರಾಬಾದ್ ರಾಮೋಜಿ ಫಿಲ್ಮ್ ಸಿಟಿ. ಎಲ್ಲ ವೇದಿಕೆ ಮೇಲೆ ಇರುವಂಥ ಪೊಲೀಸ್ ಕಂಪ್ಲೇಂಟ್ ಚಿತ್ರದ ಫುಲ್ ಚಿತ್ರತಂಡ ಹಾಗೂ ಮತ್ತು ಗಣ್ಯರು ಹಾಗೆ ಮಾಧ್ಯಮ ಮಿತ್ರರಿಗೆಲ್ಲ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಪರವಾಗಿ ನಮಸ್ಕಾರಗಳು. ಸಂಜೀವ್ ಅವರು ಡೈರೆಕ್ಟರು, ನಮ್ಮ ಸಂಘದ ಸದಸ್ಯರು ಮೊನ್ನೆ ಕರೆ ಮಾಡಿ ನಮ್ಮ ಟೀಸರ್ ಲಾಂಚ್ ಇದೆ ಬನ್ನಿ ಅಂತ ಕರೆದ್ರು. ಬಂದಿದ್ದೀವಿ. ಬಟ್ ಇವತ್ತು ಟೀಸರ್ ನೋಡಿದಾಗ ತುಂಬ ಖುಷಿ ಆಯಿತು. ಒಂದು ಪಕ್ಕ ಕಮರ್ಷಿಯಲ್ ಚಿತ್ರ ಏನು ಕೇಳುತ್ತಾ ಅದು ಟೀಸರಲ್ಲಿ ನಾವು ನೋಡಿದಾಗ ಪಕ್ಕ ಕಮರ್ಷಿಯಲ್ ಚಿತ್ರ ಹೇಗಿರುತ್ತೋ ಅದು ಮೂಡ್ ಬಂದಿದೆ. ಅದೇ ರೀತಿ ಕ್ಯಾಮ್ರಾ ವರ್ಕು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಸಿನಿಮಾದ ಉಳಿದವರ ಅಭಿನಯ ನಮ್ಗೆ ಗೊತ್ತಿಲ್ಲ, ಯಾಕಂದರೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಒಂದು ಕನ್ನಡ ಚಿತ್ರರಂಗಕ್ಕೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆದರೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಸಂಜೀವ್ ಮಗಟ್ಟಿಯವರು ನಮಗೆ ಒಂದು ಒಳ್ಳೆಯ ಚಿತ್ರ ನಿರ್ಮಾಣ ಸಂಸ್ಥೆಯನ್ನು ಹಾಗೂ ಚಿತ್ರತಂಡವನ್ನು ಕನ್ನಡಕ್ಕೆ ಕರೆತಂದಿದ್ದಾರೆ. ಅದರ ಬಗ್ಗೆ ನಮಗೆ ತುಂಬ ಸಂತೋಷ ಕೂಡ ಇದೆ. ಹಾಗೆ ಚಿತ್ರದ ಹೀರೋ ಅವರು ತೆಲುಗುನವರಾದ್ರಿಂದ ತೆಲುಗಲ್ಲೇ ಮಾತಾಡ್ತಿದ್ದಾರೆ. ಬಟ್ ಅವ್ರಿಗೆ ಕನ್ನಡ ಮುಂದಿನ ದಿನಗಳಲ್ಲಿ ನೀವು ಸಿನಿಮಾ ರಿಲೀಸ್ ಆಗೋ ಹೊತ್ತಿಗೆ ಸ್ವಲ್ಪ ಆದರೂ ಕನ್ನಡವನ್ನು ಕಲಿತ್ಕೊಂಡು ನಮ್ಮ ಕನ್ನಡ ಸಿನಿಮಾ ಮಾಡುವಾಗ ಕನ್ನಡದಲ್ಲಿ ಸ್ವಲ್ಪನಾದರೂ ನಮ್ಮ ಏನು ಮಣ್ಣಿನ ಪರಿಮಳ ಇರುತ್ತೆ ಅಲ್ವಾ, ಅದು ಆ ಕನ್ನಡ ಮಣ್ಣಿನ ಪರಿಮಳ ಇರಲಿ ಅಂತ ಹೇಳುತ್ತಾ, ನೀವು ಏನು ನಮ್ಮ ಕನ್ನಡದ ನೆಲದಲ್ಲಿ ಇವತ್ತು ಪೊಲೀಸ್ ಕಂಪ್ಲೇಂಟ್ ಅಂತ ಒಂದು ಸಿನಿಮಾವನ್ನು ಮಾಡಿದ್ದೀರಾ. ಅದರಲ್ಲೂ ಕೂಡ ರಾಗಿಣಿಯವರೊಂದು ಆ್ಯಕ್ಷನ್ನು ನೋಡಿದ್ವಿ ಇದರಲ್ಲಿ ಟೀಸರಲ್ಲಿ, ತುಂಬ ಚೆನ್ನಾಗಿ ಬಂದಿದೆ. ಮುಂದಿನ ದಿನಗಳಲ್ಲಿ ನೀವು ಆದಷ್ಟು ಏನು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಆ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಮ್ಮ ಕನ್ನಡದ ಕಲಾವಿದರು, ತಂತ್ರಜ್ಞರು ಯಾರೆಲ್ಲ ಇದ್ದಾರೆ, ಈಗ ಆಲ್ಮೋಸ್ಟ್ ಇದ್ದಾರೆ ನಿಮ್ಮ ಜೊತೆ. ನಮ್ಮ ಛಾಯಾಗ್ರಾಹಕರು ನಮ್ಮವರೇ, ಹೆಚ್ಚಿನ ಕಲಾವಿದರು ನಮ್ಮವರು ಇದ್ದಾರೆ. ಆಲ್ಮೋಸ್ಟ್ ನಮ್ಮವರೆಲ್ಲ ನೀವು ತೊಡಗಿಸಿಕೊಂಡು ನಮ್ಮ ಚಿತ್ರರಂಗಕ್ಕೆ ಅನುಗುಣವಾಗುವಂತೆ ನಮ್ಮ ಏನು ನೀವು ಸಿನಿಮಾ ಮಾಡ್ತೀರಾ ಅದನ್ನು ಅಭಿವೃದ್ಧಿಪಡಿಸ್ಕೊಂಡು ಸಿನಿಮಾಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರುವಂಥ ನಿಟ್ಟಿನಲ್ಲಿ ನೀವು ಉತ್ತಮ ಸಿನಿಮಾಗಳನ್ನು ಮಾಡುತ್ತಾ ನಮ್ಮ ಚಿತ್ರರಂಗದಲ್ಲಿ ನಿಮಗೆ ಒಳ್ಳೆಯ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಇಲ್ಲಿ ಮುಗಿಸ್ತೇನೆ.